18% GST, 2% ಸೆಸ್ಸು, 2% ಟ್ಯಾಕ್ಸು, 22% ಹೋದ್ರೆ ಇನ್ನು 75 ಲಕ್ಷದಲ್ಲಿ ಏನು ಕೆಲಸ ಮಾಡೋದು ನಾವು? ಇದೊಂದು DK ಶಿವಕುಮಾರ್ ಟ್ಯಾಕ್ಸ್ ಅಂತ ಒಂದು 8% ಮಾಡ್ಕೊಂಡವ್ರೆ. ಪ್ಲಾನ್ ಅಪ್ರೂವಲ್ಗೆ ಹೋದ್ರೆ 100 ರೂಪಾಯಿ ಅಡಿಗೆ. ಎಲ್ಲದಕ್ಕೂ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ, ನಾಚಿಕೆ ಆಗ್ಬೇಕು ಈ ಮುಖ್ಯಮಂತ್ರಿಗೆ, ನಾಚಿಕೆ ಆಗ್ಬೇಕು ಇವ್ರ ಆಡಳಿತಕ್ಕೆ. ಜನ ಸಾಯ್ತಾ ಇದ್ದಾರೆ. ಕುಲಷಿತ ನೀರು ಕುಡಿದು ರಾಜ್ಯದ ಮೂಲೆ ಮೂಲೆಯಲ್ಲೂ, ಮೊದಲನೇದಾಗಿ ಸಿದ್ದರಾಮಯ್ಯನ ಕ್ಷೇತ್ರದಲ್ಲೇ ಕೊಳಚೆ ನೀರು ಕುಡಿದು ಸತ್ತಿದ್ದಾರೆ ಜನ. ನಿನ್ನೆ ಮಧುಗಿರಿಯಲ್ಲಿ ಆ KN ರಾಜಣ್ಣ ಅವ್ರ ಕ್ಷೇತ್ರದಲ್ಲಿ 7 ಜನ ಮೃತಪಟ್ಟಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ 10 ದಿವಸಕ್ಕೊಂದ್ಸಾರಿ ಕಾವೇರಿ ನೀರು, ಅದು 2000 ಲೀಟ್ರು, 1000 ಲೀಟ್ರು. 50 ಪತ್ರ ಬರೆದಿದ್ದೀನಿ ಮುಖ್ಯಮಂತ್ರಿಗೆ, DK ಶಿವಕುಮಾರ್ಗೆ, ಚೀಫ್ ಸೆಕ್ರೆಟರಿಗೆ, UD ಸೆಕ್ರೆಟರಿಗೆ. 90 ಕೋಟಿ ಒಂದು ಅನುದಾನ 2023ರಲ್ಲಿ UDಗೆ ಅಪ್ರೂವಲ್ಗೆ ಹೋಗಿರೋದು, ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಇಶ್ಯೂ ಮಾಡಬೇಕು, UDಗೆ ಅಪ್ರೂವಲ್ಗೆ ಹೋಗಿತ್ತು, ಇದುವರೆಗೂ ಕಳಿಸಿಲ್ಲ. 10 ಪತ್ರ ಬರ್ತಿದ್ದೀನಿ ಮುಖ್ಯಮಂತ್ರಿಗೆ, DK ಶಿವಕುಮಾರ್ಗೆ 10 ಪತ್ರ ಬರೆದಿದ್ದೀನಿ, ಚೀಫ್ ಸೆಕ್ರೆಟರಿಗೆ 10 ಪತ್ರ ಬರೆದಿದ್ದೀನಿ. ವಿಧಿ ಇಲ್ಲ ಅಂಥೇಳಿ 4 ವಾರದಲ್ಲಿ ಡೈರೆಕ್ಷನ್ ಕೊಡಿ ಅಂತೇಳಿ ಹೈಕೋರ್ಟ್ಗೆ ನಾನೇ ವಕಾಲತ್ ಹಾಕಿ ಇವತ್ತು ಕೇಸ್ ಹಾಕಿದ್ದೀನಿ. ಇಂಥ ಬೇಜವಾಬ್ದಾರಿ ಸರ್ಕಾರ ಇದು. ಇದನ್ನು ಕಿತ್ತೊಗಿಬೇಕಾದ್ರೆ JDS BJP ರಾಜ್ಯದಲ್ಲಿ ಒಟ್ಟಾಗಿದ್ರೆ ಮಾತ್ರ ಈ ಕಾಂಗ್ರೆಸ್ನ ಬುಡ ಸಮೇತ ಕಿತ್ತಾಕ್ಬೋದು. ಇದು ಒಂದು ಕ್ಷೇತ್ರದ ಪ್ರಶ್ನೆ ಅಲ್ಲ, ನಮ್ದೊಂದು ಕ್ಷೇತ್ರದ ಪ್ರಶ್ನೆ ಅಲ್ಲ, ರಾಜ್ಯದ ಅಳಿವುಳಿವಿನ ಪ್ರಶ್ನೆ. ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಮ್ಮ ನಾಯಕರಾದ ಯಡಿಯೂರಪ್ಪನವ್ರ ಮೇಲೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇಲ್ಲ ಸಲ್ಲದ ಆಪಾದಗಳು ಅನೇಕ ಉದಾಹರಣೆಗಳಿವೆ, ದ್ವೇಷದ ರಾಜಕಾರಣ. ಆದರೆ ಈ ದೇಶಕ್ಕೆ ಪ್ರಧಾನಿ ಮೋದಿಯವರಾದ್ಮೇಲೆ ಯಾವುದೇ ಸಮುದಾಯಕ್ಕೆ ಒಂದು ತೊಂದರೆ ಇಲ್ಲ, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಇಲ್ಲ. ಏನೇ ಬೆನಿಫಿಟ್ ಬರಲಿ ಎಲ್ಲ ಸಮುದಾಯದಲ್ಲಿ ಯಾರು ಬಡವರಿದ್ದಾರೋ ಅವ್ರಿಗೆಲ್ಲ. ಇಲ್ಲಿ 21,000 ಕೋಟಿ 2 ವರ್ಷದಲ್ಲಿ ದಲಿತರ ಹಣನ ದಲಿತರಿಗೆ ಮೋಸ ಮಾಡಿ ಮೈನಾರಿಟೀಸ್ಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಈ ರಾಜ್ಯದಲ್ಲಿ ದಲಿತರು ಧ್ವನಿ ಎತ್ತಬೇಕಾಗಿತ್ತು. ಮುನ್ಕೃಷ್ಣ ಅವರಿದ್ದಾರೆ ನಾಯಕರು, ನಿಮ್ಮೆಲ್ಲ ಸಂಘಟನೆಗಳು ಧ್ವನಿ ಎತ್ತಬೇಕು. ದಲಿತರಿಗೆ ಅನ್ಯಾಯ ಆದಾಗ, ದಲಿತರು ಮಲಗಿದ್ರೆ ಅವ್ರ ಧ್ವನಿ ಎತ್ತಿದ್ರೆ ಅವರಿಂದ ನಾವಿರ್ತೀವಿ.